ಭಾರತಿ ಅಮ್ಮ ಅಂತ ಹೇಳಿ, ಅಪ್ಪನ ಹೆಸರು ಮುಕುಂದ ಅಂತ ಹೇಳಿ. ಸೊ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ರೆಗ್ಯುಲರ್ ಆಗಿ ಇವತ್ತು 20 ದಿನದಿಂದ ಥೆರಪಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವ್ರಿಗೆ 5 days ಕಪ್ಪ ಥೆರಪಿ ಮಾಡಿದ್ದಾರೆ. ಈ 5 days ಬಂದು ಅವರು ಮ್ಯಾಟ್ ಥೆರಪಿ ಮಾಡಿದ್ದಾರೆ, ಚೇರ್ ಥೆರಪಿ ಮಾಡಿದ್ದಾರೆ, ಆಟೋಮೆಟಿಕ್ ಥೆರಪಿ ಮಾಡಿದ್ದಾರೆ, ಮದರ್ ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಜೊತೆಗೆ ಬಂದು ಜೇಡ್ ವಾಟರನ್ನು ಕೂಡ ಕುಡಿದಿದ್ದಾರೆ. ಸೊ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಈ 5 days ಈ ಟ್ರೀಟ್ಮೆಂಟ್ನ ಮಾಡಿ ಜೇಡ್ ವಾಟರನ್ನು ಕುಡಿದ್ಬಿಟ್ಟು ಏನೆಲ್ಲ ಗುಣ ಆಗಿದೆ ಅಂತೇಳಿ ಅಪ್ಪ ಅಮ್ಮ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ನಾನು 20 ಡೇಸ್ನಿಂದ ಬರ್ತಾಯಿದ್ದೀನಿ. ಸೊ ನನಗೆ ತುಂಬ ಈ ಕಾಲು ಪೇನ್ ಇತ್ತು, ಇದು ನಡೆಯೋಕ್ಕೆ ಆಗ್ತಾಯಿದ್ದಿಲ್ಲ. ನಾನು ಒಂದು ಇಲ್ಲಿಂದ ಅಲ್ಲಿಗೆ ಹೋಗೋ ತಕ್ಷಣ ನನಗೆ ಇಲ್ಲಿ ಇಳ್ಕೊಂಬಿಡೋದು, ನರ ಹಿಡ್ಕೊಂಬಿಡೋದು, ನಡೆಯೋಕ್ಕೆ ಆಗ್ತಾಯಿದ್ದಿಲ್ಲ. ಅಪ್ಪ ಹೆಂಗಪ್ಪ ನಾನು ಒಂದು 10 ನಿಮಿಷ ದಾರಿ ನಡೆಯೋಕ್ಕಾಗಲಿ, ಇವ್ರನ್ನ ಕರಿತಿದ್ದೆ, ನಾನು ಗಾಡಿಗೆ ಬಿಟ್ಟು ಬಾ ಅಂತ ಕರಿತಿದ್ದೆ, ಗಾಡಿಗೆ ಬಿಟ್ಟು ಬಾ ಅಂತ ಕರಿತಿದ್ದೆ. ಆದರೆ ಇವ್ರು ಬೈತಿದ್ರು, ನೀನು ನಡ್ಕೊಂಡು ಹೋಗೋದು, ನಂಗೆ ನಡೆಯೋಕ್ಕೆ ಆಗ್ತಿದ್ದಿಲ್ಲ. ಬಟ್ ಇಲ್ಲಿ ನನಗೊಬ್ಬರು ಸೆರೆಕೆರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಫ್ರೆಂಡ್ ಅವರು, ಬರ್ರಿ ಅಲ್ಲಿ ಚೆನ್ನಾಗಿತ್ತೆ ಅಂತ. ಬಟ್ ಅವ್ರು ನಾನು ಕರೆದು, ಬಟ್ ಅವ್ರು ಬರಲಿಲ್ಲ. ನಾನು ನನ್ನ ಹಸ್ಬೆಂಡ್ ಡೈಲಿ ಒಂದಿನೂ ಬಿಡೋಲ್ಲ, ಒಂದಿನ ಬಿಟ್ಬಿಟ್ರೆ ಏನೋ ಕಳ್ಕೊಳಂಗೆ ಆಗ್ಬಿಡುತ್ತೆ ನನಗೆ. ಬಟ್ ನಾವು ನನಗೆ ನಾರ್ಮಲ್ ಆಗ್ಬಿಡ್ತೀವಿ. ನಾನು ನಡೀತೀನಿ, ಎಷ್ಟು ಬೇಕಾದ್ರೂ ನಡೀತೀನಿ, 2 kilometers ಬೇಕಾದ್ರೂ ನಡೀತೀನಿ. ಎಷ್ಟು ದಿನದಿಂದ ಇತ್ತಮ್ಮ ಪ್ರಾಬ್ಲಮ್ಮು? ಸುಮಾರು ಒಂದು 2 ವರ್ಷದಿಂದ ಇತ್ತು ಆ ನೋವು. ಬಟ್ ತೋರಿಸ್ಕೊಂಡಿದ್ರಾ? ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಹಿಂಗೆ ಹಾಸ್ಪಿಟ್ಲಿಗೆ ಹೋದ್ರೆ ಸುಮ್ಮನೆ ಏನೇನೋ ಹೇಳ್ತಾರೆ, ಆಪ್ರೇಷನ್ ಅದು ಇದು ಅಂತ, ಯಾಕೆ ಬಿಡು ಬೇಡ ಅಂತ ಹೋಗ್ತಿದ್ದೆ. ಏನಪ್ಪ? ಗ್ಯಾಸ್ಟ್ರಿಕ್ ಹೋಗಿದ್ದೆ, ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ಇಡೀ ಬಳ್ಳಾರಿ ತೋರಿಸಿದಾರಂತೆ ಅಮ್ಮನ ಕಾಲು ನೋವಿಗೆ. ಇಲ್ಲ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಕಾಲು ನೋವಂತ ತೋರಿಸ್ಕೊಂಡಿಲ್ಲ. ಗ್ಯಾಸ್ಟ್ರಿಕ್ ಹೆಂಗಿದೆ ಇವಾಗ? ಏನು ಚೆನ್ನಾಗಿದೆ, ಆರಾಮಿದೆ, ಏನೂ ಇಲ್ಲ ಪ್ರಾಬ್ಲಮ್. ಇವಾಗ ಜೇಡ್ ವಾಟರ್ ಕುಡಿದ್ರಿ ಅಲ್ವಾ ಅಮ್ಮ? ಸೊ ಈ ಜೇಡ್ ವಾಟರ್ ಕುಡ್ದಾದ್ಮೇಲೆ ನಿಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರಿಯಾಗಿದೆನಾ ಇಲ್ವಾ? ಸರಿ ಆಗಿದೆ, ಮತ್ತೆ ನನಗೆ ಎನರ್ಜಿ ಚೆನ್ನಾಗಿದೆ. ಅದು ನನಗೆ ಅದೇನೋ ಕುಡಿದ್ರೆ ಡೈಲಿ 1 glass ಆದ್ರೂ ಕುಡಿದ್ರೆ ಚೆನ್ನಾಗಿದ್ದಪ್ಪ ಅನಿಸ್ತದೆ. ತುಂಬ ನನಗೆ ಸುಸ್ತು, ಯಾವಾಗಲೂ ಮಕ್ಕೊಂಡೇ ಇರ್ತಿದ್ದೆ, ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ ನನಗೆ. ಇವಾಗ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ನಾನು. ಬೆಳಗ್ಗೆ 4 ಗಂಟೆಗೆ ಎಲ್ಲ ಇಷ್ಟೊತ್ತು ಕೆಲಸ ಮುಗಿಸ್ಕೊಂಡು ಬಂದುಬಿಡ್ತೀನಿ. ನನಗೆ ತುಂಬ ಸಂತೋಷ ಆಗುತ್ತೆ ಇಲ್ಲಿ ಸಿಕ್ಕಿದ್ದು. ಮತ್ತು ನನಗೇನಿತ್ತಂದರೆ ಕಾಲು ಜೋಮ್ ಬರೋದು, ಫುಲ್ ಜೋಮ್ ಬರೋದು. ಇವಾಗ ಜೋಮ್ ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಮತ್ತು ನೇಲ್ಸ್ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ, ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇವಾಗೆಲ್ಲ ನೇಲ್ಸ್ ಎಲ್ಲ ವೈಟ್ ಆಗಿಬಿಟ್ಟಿದೆ. ನನಗೆ ಆಶ್ಚರ್ಯ ಇದೆ, ಎಂಥ ಟ್ರೀಟ್ಮೆಂಟ್ ಅಪ್ಪ, ಒಳ್ಳೆ ಟ್ರೀಟ್ಮೆಂಟ್. ಹಾಸ್ಪಿಟ್ಲಿಗೆ ಹೋದರೆ ಏನೇನೋ ಹೇಳ್ತಾರೆ, ಬಟ್ ಹಾಸ್ಪಿಟ್ಲ್ ಇಲ್ಲದೇ ಒಳ್ಳೆ ಚೆನ್ನಾಗಾಗಿದೆ ಅಂತ. ಮತ್ತು ನನಗೆ ಐ ಪ್ರಾಬ್ಲಮ್ ಇತ್ತು. ಏನಿದೆ ಅಂದರೆ ನಾನು ಮೊಬೈಲ್ ನೋಡೋಕ್ಕೆ ಆಗ್ತಾಯಿದ್ದಿಲ್ಲ, ಚಿಕ್ಕ ಅಕ್ಷರ ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ. ಬಟ್ ಇವಾಗ ನನಗೆ ಆ ಮೊಬೈಲ್ ಚೆನ್ನಾಗಿ ನೋಡ್ತೀನಿ, ಚಿಕ್ಕ ಅಕ್ಷರ ಕೂಡ ಚೆನ್ನಾಗಿ ಕಾಣಿಸ್ತದೆ. ನಾನು ಫುಲ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ, ಆದರೂ ಕೂಡ ಸ್ವಲ್ಪ ದಿನ ತೊಗೊಂಡ್ಬಿಟ್ಟು ನಾನು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ತುಂಬ ಸಂತೋಷ ಆಗುತ್ತೆ ನನಗೆ. ಓಕೆ, ಯಾರಿಗೆಲ್ಲ ನೋಡಿ ಕರೆಂಟ್ ಟ್ರೀಟ್ಮೆಂಟು ರಕ್ತ ಸುಡುತ್ತೆ, ಮೂಳೆ ಪುಡಿ ಆಗುತ್ತೆ ಅಂತ ಡೌಟ್ ಇರುತ್ತೆ. ಸೊ ಅಮ್ಮ ಹೇಳಿದ್ ಕೇಳಿಸ್ಕೊಂಡ್ರಾ? ಮುಂಚೆ ಅಮ್ಮಗೆ ಏನಾಗಿತ್ತು ಅಂದ್ರೆ ಬೆರಳಲ್ಲೆಲ್ಲ ಬಂದು ಫುಲ್ ಬ್ಲಾಕ್ ಆಗಿತ್ತು. ಸೊ ಇವಾಗ ಕರೆಂಟ್ ಟ್ರೀಟ್ಮೆಂಟ್ ಆಗೋದಾಗಿದ್ರೆ ನಿಮಗೆ ಬ್ಲಾಕ್ ಆಗ್ಬೇಕಿತ್ತ, ವೈಟ್ ಆಗ್ಬೇಕಿತ್ತ? ಹೌದಲ್ವಾ? ಇವಾಗ ಏನಾಗಿದೆ, ಅಮ್ಮಂಗೆ ವೈಟ್ ಆಗಿದೆ. ಸೊ ನೋಡಿ, ಕಾಲಲ್ಲಿರೋ ಬ್ಲಾಕ್ ಎಲ್ಲ ಬಂದು ಅಮ್ಮಂಗೆ ವೈಟ್ ಆಗಿದೆ. ಅಂದ್ರೆ ಇಲ್ಲಿ ಬರುವಾಗ ನಿಮ್ಮ ರಕ್ತ ಏನ್ ಕೆಟ್ಟೋಗಿರುತ್ತೆ, ಆ ರಕ್ತನ ಏನ್ ಮಾಡುತ್ತೆ, ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸನ ಬಂದು ಈ ಜೇಸೋನ್ ಅದರಲ್ಲಿ ಇರ್ತಕ್ಕಂಥ ಫಾರಿನ್ ರೇಸ್ ಮಾಡುತ್ತೆ. ಓಕೆನಪ್ಪಮ್ಮ? ಸೊ ಅಮ್ಮಗೋಸ್ಕರ ಜೋರ ಕ್ಲಾಪ್ ಮಾಡಿ. ಇನ್ನೊಂದು ಹೇಳ್ತೀನಿ ಮೇಡಮ್, ನಾನು ಇಲ್ಲಿ ಬರೋಕ್ಕೆ ಮುಂಚೆ ಬಂತವಾಗನೇ ಮಂಚದ ಮೇಲೆ ಕೆಳಗೆ ಬಿದ್ದುಬಿಟ್ಟೆ. ನೈಟ್ ಏನೋ ಕೆಳಗೆ ಬಿದ್ದುಬಿಟ್ಟಿನಿ, ಇದೆಲ್ಲ ಪೇನ್ ಬಂದುಬಿಡ್ತು, ಚೆಸ್ಟ್ ಪೇನ್ ಎಲ್ಲ ಆಗೋದು. ಏನು ಅಂದ್ಕೊಂಡೆ, ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಬಿಡು, ಡಾಕ್ಟ್ರ್ ಹತ್ರ ಯಾಕೆ ಹೋಗ್ಬೇಕು, ಇಲ್ಲೇ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ನನಗೆ ಇಲ್ಲಿ ಬರ್ತಾ ಇಲ್ಲಿ ಟ್ರೀಟ್ಮೆಂಟ್ ತೊಗೊಂತಂದ್ರೆ ನನಗೆ ಇವಾಗ ಚೆಸ್ಟ್ ಪೇನ್ ಏನಿಲ್ಲ, ಚೆನ್ನಾಗಿದ್ದೀನಿ, ತುಂಬ ಕಡಿಮೆ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಈಗ ನಮಸ್ಕಾರ, ನನ್ನ ಹೆಸರು ಮುಕುಂದ ಅಂತ. ನಾನು ನೈಟ್ ಡ್ಯೂಟಿ APMCಯಲ್ಲಿ ನೈಟ್ ಡ್ಯೂಟಿ ಮಾಡ್ತೀನಿ. ನೈಟ್ ಡ್ಯೂಟಿ ಮಾಡಿ ಬೆಳಿಗ್ಗೆ ಮಿಸ್ಸಸ್ ಕರ್ಕೊಂಡು ಇಬ್ಬರು ಬಂದುಬಿಡ್ತೀವಿ ಇಲ್ಲಿಗೆ ಸರಕೇರಿಗೆ. ಒಂದಿನ ಇಲ್ಲ ಅಂದರೆ ನಮಗೆ ಏನೋ ಕಳ್ಕೊಂಡಂಗೆ ಸರಕೇರು. ಇವಾಗ ಹೇಳ್ಬೇಕಂದ್ರೆ ನನಗೆ ಬ್ಯಾಕ್ ಪೈನು ಮತ್ತು ಕಾಲು ಜೋಮ್ ಬರ್ತಿತ್ತು. ಇವಾಗ ಆ ಜೈನ್ ವಾಟ್ರ್ ಕುಡಿದಲ್ಲಿ ಸಹ 5 ದಿವಸ ಕಪಲ್ಸ್ ಆಗಿ ನಮಗೆ ಜೈನ್ ವಾಟ್ರ್ ಕೊಡ್ತಾ ಇದ್ದಾರೆ. ಆವಾಗಲೇ ಸಹ ನಾವು ಆ್ಯಕ್ಟಿವ್ ಆಗಿ ಇದ್ದೀವಿ, ತುಂಬ ಚೆನ್ನಾಗಿದೆ. ಇನ್ನು ಗ್ಯಾಸ್ಟ್ರಿಕ್ ಇದೆ, ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ನು ಇವಾಗ ಚೆನ್ನಾಗಿದ್ದೀನಿ, ಗ್ಯಾಸ್ಟ್ರಿಕ್ನು ಇಲ್ಲ. ಮತ್ತು ಇದು ಗಂಟಿಟ್ಟಿತ್ತು, ಗಾಲ್ಗಳು ಗಂಟಿತ್ತು, ಅವು ಸ್ವಲ್ಪ ಇವಾಗ ಚೆನ್ನಾಗಾಗಿದೆ, ರಿಲೀಫ್ ಆಗಿದೆ. ಅದು ಬ್ಲ್ಯಾಕ್ ಇತ್ತು, ಮತ್ತು ಅದು ವೈಟ್ ಆಗಿದೆ. ವೈಟ್ ಆಗಿದೆ. ಇದಕ್ಕೆ ನಾವು ಎಷ್ಟು ಹೇಳಿದ್ರು ಥ್ಯಾಂಕ್ಸ್ಫುಲ್ ಆಗಿ
ನಾವು ಕಮ್ಮಿನೇ ಸರಕೇರಿಗೆ ತುಂಬ ಥ್ಯಾಂಕ್ಸ್. ಇವ್ರಿಗೂ ಲೆಟ್ರಿನ್ ಪ್ರಾಬ್ಲಮ್ ಇತ್ತು, ಬೆಳಗ್ಗೆ ಬಂದ ತಕ್ಷಣ ಲೆಟ್ರಿನ್ ಬರಲ್ಲ ಅಂತಿದ್ರು, ಬಿಸಿನೀರೆಲ್ಲ ಕುಡಿತಿದ್ರು. ಬಟ್ ಇವಾಗ ಮೊನ್ನೆ ಹೋದ ಜೇಡಿನ ವಾಟರ್ ಕೊಡಿದಾಗ ಎಷ್ಟು ಯೂರಿನ್ ಹೋಗ್ತಿತ್ತಂದ್ರೆ ನನಗಂತೂ ಒಂದು 10 ಸತಿ ಯೂರಿನ್ಗೆ ಹೋಗ್ತಿದ್ದೆ. ಯಾಕೆಂದ್ರೆ ಮೇಡಮ್ ಹೇಳಿದ್ರು ಯೂರಿನಿಂದ ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ ಅಂತ. ನಿಜ ನನಗೆ ತುಂಬ ಸಂತೋಷ ಆಯ್ತು. ಇವ್ರು ಕೂಡ ಹೇಳ್ತಿದ್ರು ನನಗೆ ದಿನಕ್ಕೆ 4 ಸತಿ ಹೋಗಿನಿ ಬಾತ್ರೂಮ್ಗೆ ಅಂತ. ಒಂದು ಸತಿ ಹೋಗೋಕ್ಕೆ ಯೋಚನೆ ಮಾಡ್ರೆ ನನಗೆ ಏನೋ ಮುದ್ದೆ ಮಾಡಿಕೊಟ್ರೆ ಮಾತ್ರ ಬರುತ್ತೆ ಬಾತ್ರೂಮ್ ಅಂತಿದ್ರು. ಇಲ್ಲ ಇವ್ರು ಹಂಗಿಲ್ಲ, ಇವಾಗ ಡೈಲಿ ಕರೆಕ್ಟ್ ಬಂದ ತಕ್ಷಣ ಹೋಗ್ಬಿಡ್ತಾರೆ. ಅಲ್ಲಿ ಕೂಡ ಹೋಗ್ತಾನೆ, ಮತ್ತು ಇಲ್ಲಿ ಡೈಲಿ 2-3 ಟೈಮ್ಸ್ ಹೋಗ್ತಾರೆ. ಅದ್ರ ಬಗ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾಗಿದೆ, ಜೇಡ್ ವಾಟರ್ನ ಕುಡ್ದಾದ್ಮೇಲೆ ಸರಿಯಾಗಿದೆ ಅವ್ರಿಗೆ. ಓಕೆ ಅಮ್ಮ, ಇಲ್ಲಿ ಹೊಸದಾಗಂತ ಬರ್ತಾರಂತ ಅಪ್ಪ ಬಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದೇನು ಕೆಲವ್ರು ಹೇಳ್ತಾರೆ, ನನಗೆ ಕರೆದವ್ರು ಅವ್ರು ಏನಾಗ್ಬಿಟ್ರು, ಯಾರೋ ಹೇಳ್ಬಿಟ್ರು ಕರೆಂಟ್ ಶಾಕ್ ಅದು ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ರು. ಸೊ ಅವ್ರು ಬರ್ದಂಗೆ ಸ್ಟಾಪ್ ಆಗಿಬಿಟ್ರು. ಬಟ್ ಅವ್ರ ಮನೇಲಿ ಈ 3 ಚಿಕ್ಕ ಮಕ್ಕಳಿಗೆ ಪ್ರಾಬ್ಲಮ್ ಇದೆ. ನಾನು ಎಷ್ಟು ಹೇಳ್ತಾ ಇದ್ದೀನಿ, ನಿಮ್ಗೆ ಪ್ರಾಬ್ಲಮ್ ಇಲ್ಲ ಬರ್ರಿ, ಇವಾಗ ಬರ್ತೀನಿ ನಾಳೆ ಬರ್ತೀನಿ, ಟೈಮ್ ಇಲ್ಲ. ಟೈಮ್ ನಮಗೋಸ್ಕರ ಟೈಮ್ ಸಿಗಲ್ಲ, ಆದರೆ ನಮ್ಮ ಹೆಲ್ತ್ಗೋಸ್ಕರ ನಾವು ಟೈಮ್ ತೊಗೊಂಡು ಬರಲೇಬೇಕು. ಇಲ್ಲೇನು ನಾವು 1 ರೂಪಾಯಿನೂ ಕೊಡಲ್ಲ. ಆದರೂ ನೋಡು ಮೇಡಮ್ ಎಲ್ಲ ಎಷ್ಟು ಪ್ರೀತಿಯಿಂದ ನೋಡ್ತಾರೆ. ಬೇರೆ ಕಡೆ ಹೋದರೆ ಹಾಸ್ಪಿಟ್ಲಿಗೆ ಇಷ್ಟು ಪ್ರೀತಿಯಿಂದ ನೋಡಲ್ಲ, ಕುತ್ಕೊಳ್ಳಮ್ಮ ಅಂತಾರೆ. ಇರಲ್ಲ, ಹಂಗಿಲ್ಲ ಪಾಪ ಎಷ್ಟು ಪ್ರೀತಿಯಿಂದ ತೋರಿಸ್ತಾರೆ. ನಾವು ಟೈಮ್ ಕೊಟ್ಟು ಬಂದರೆ ನಮ್ಮ ಹೆಲ್ತ್ಗೋಸ್ಕರ ನಾವು ಟೈಮ್ ಕೊಟ್ಟು ಬಂದರೆ ನಾವು ಚೆನ್ನಾಗಿರ್ತೀವಿ. ಹೆಲ್ತ್ಗೋಸ್ಕರ ಟೈಮ್ ಕೊಡಲಿದ್ರೆ ಇಲ್ಲ, ಯಾರು ಮಾತ್ರ ನಂಬಾರ್ದು ಅಷ್ಟೇ. ನಾವು ಚೆನ್ನಾಗಿದೆ ನಾವು ನಂಬೇಕು. ನನಗೆ ಕೂಡ ಹೇಳಿದರು, ಕರೆಂಟ್ ಶಾಕು ಹೋದೇನಾದ್ರು ಏನಿಲ್ಲ, ನಾನು ಚೆನ್ನಾಗಾಗ. ನಾನು ಇನ್ನೂ ಬೇರೆಯವ್ರಿಗೆಲ್ಲ ಹೇಳಿದ್ದೀನಿ, ಬೆಂಗಳೂರಲ್ಲಿ ಕೂಡ ಹೇಳಿದ್ದೀನಿ. ಅವರು ಎಲ್ಲಿದೆ ಬೆಂಗಳೂರಲ್ಲಿ ನಾವು ಹೋಗ್ತೀವಿ ಅಂತ ಕೇಳ್ತಾಯಿದ್ರು. ಓಕೆ, ಥ್ಯಾಂಕ್ ಯು.